ಯಾರೂ ತಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅನೇಕರು ಯಾವಾಗಲೂ ವಿಷಾದಿಸ್ತಾರೆ. ಸರಿಯಾದ ಪ್ರಶಂಸೆ ಸಿಗದಿದ್ದಾಗ ನಮ್ಮ ಮನಸ್ಸು ತೊಂದರೆಗೀಡಾಗುತ್ತದೆ. ಇದು ಸಹಜ. ಕನ್ಫ್ಯೂಷಿಯಸ್ ಚೀನಾ ದೇಶ ಬುದ್ಧಿವಂತ ವ್ಯಕ್ತಿ. ಜಗತ್ತು ಅವರನ್ನು ಪ್ರಸಿದ್ಧವಾದ ಜ್ಞಾನಿಯನಾಗಿ ಕಾಣ್ತದೆ. ಅವರ ಬರಹಗಳನ್ನು ಓದುವ ಬಯಕೆಯಿಂದಾಗಿ ಅನೇಕ ಚೀನಿಯರು ಓದುವುದನ್ನು ಕಲಿತುಕೊಂಡರು. ಅವರ ತಾಳೆ ಮರವನ್ನು ಅಡಿಪಾಯವಾಗಿ ಮಾಡಿ ಅದರ ಮೇಲೆ ಗೋಪುರವನ್ನು ನಿರ್ಮಿಸಿದನು. ಇಂದು ಜಗತ್ತು ಅದನ್ನು ಅನುಸರಿಸುತ್ತದೆ. ಆದರೆ ಆ ಜ್ಞಾನಿ ತಮ್ಮ ಕೊನೆಯ ದಿನಗಳಲ್ಲಿ ನನ್ನನ್ನು ಸರಿಯಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಹೇಳುತ್ತಿದ್ದರು. ಇತರರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಯಾಕೆಂದರೆ ನಾವು ಅಂಗೀಕರಿಸಲ್ಪಟ್ಟಿದ್ದೇವೆ ಎಂಬುದಕ್ಕೆ ಅದೇ ಸಾಕ್ಷಿಯಾಗಿದೆ. ನಮ್ಮ ಕೆಲಸದ ಸ್ಥಳದಲ್ಲಿ, ನಮ್ಮ ಮನೆಯಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ನಮ್ಮನ್ನು ಪ್ರಶಂಸಿಸಲು ಯಾರೂ ಇಲ್ಲದೇ ಇರಬಹುದು, ಅಥವಾ ಅದನ್ನು ಮಾಡುವ ಮನಸ್ಸನ್ನು ಹೊಂದದೇ ಇರಬಹುದು. ಅದಕ್ಕಾಗಿ ನಾವು ದುಃಖ ಪಡುವ ಅಗತ್ಯವಿಲ್ಲ. ನಮ್ಮನ್ನು ಹೊಗಳುವ ಅರ್ಹತೆ ಅವ್ರಿಗಿಲ್ಲ ಎಂದುಕೊಳ್ಳ್ರಿ. ಪ್ರಮುಖ ವಿಷಯವೇನೆಂದರೆ ದೇವರು ನಮ್ಮನ್ನು ನೋಡುತ್ತಲೇ ಇರ್ತಾರೆ. ಆತನಿಗೆ ಪ್ರಿಯವಾಗಿರುವ ಕಾರ್ಯಗಳನ್ನು ನಾವು ಮಾಡುವಾಗ ಆತನು ನಮ್ಮನ್ನು ತಿಳಿದುಕೊಳ್ಳುತ್ತಾನೆ, ಅಂಗೀಕರಿಸ್ತಾನೆ ಮತ್ತು ಪ್ರಶಂಸೆ ಮಾಡ್ತಾನೆ. ದೇವರು ನನ್ನ ಹೃದಯಕ್ಕೆ ಪ್ರಿಯನಾದವನು ಎಂದು ಹೇಳಿದ ದಾವೀದನೇ ಅಂಗೀಕಾರಕ್ಕಾಗಿ ಆತುರ ಪಡುತ್ತಿದ್ದನು. ನಂತರ ದೇವರು ನನ್ನ ಜೊತೆ ಇದ್ದರೆ ಸಾಕು, ಬೇರೆ ಯಾರ ಅಂಗೀಕಾರವೂ ನನಗೆ ಅಗತ್ಯವಿಲ್ಲ ಎಂದನು. ಆದುದರಿಂದ ನಾವು ಸಹ ಇತರರ ಪ್ರಶಂಸೆಯನ್ನು ಅಥವಾ ಅಂಗೀಕಾರವನ್ನು ಹಂಬಲಿಸದೆ ದೇವರಿಗಾಗಿ ಹಂಬಲಿಸೋಣವೇ?